ಅಕ್ಟೋಬರ್ 18ರಿಂದ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗುರು ಪಥ ಬದಲಾವಣೆ ಹಿನ್ನೆಲೆ ಯಾವ ಪರಿಣಾಮವನ್ನು ಯಾವ ರೀತಿಯ ಪ್ರಭಾವವನ್ನು ಬೀರ್ತಾನೆ ಅನ್ನೋದು ಪ್ರತಿಯೊಬ್ಬರಲ್ಲಿ ಇರುವಂತಹ ಪ್ರಶ್ನೆ. ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ, ಇದರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಪಡಿಬೋದು. ದ್ವಾರಕಾನಾಥ್ ಗುರುಜಿ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಗುರುಜಿ, ನಾವು ಮಾತನಾಡ್ತಾ ಇದ್ವಿ, ಈಗ ಗುರು ಕರ್ಕಾಟಕ ರಾಶಿಗೆ ಬರುವಂಥ ಹಿನ್ನೆಲೆಯಲ್ಲಿ ಜಲರಾಶಿಗೆ ಬರ್ತಾ ಇದ್ದಾನೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ತೊಂದರೆಗಳಾಗತ್ತೆ ರಾಷ್ಟ್ರದಲ್ಲಿ. ನೀವು ಹೇಳ್ತಾ ಇದ್ರಿ, ನಮ್ಮ ರಾಜ್ಯಕ್ಕೆ ಬಂದು ಮತ್ತು ಇನ್ನಷ್ಟು ರಾಷ್ಟ್ರದ ವಿಚಾರಕ್ಕೆ ನಾನು ಬರ್ತೀನಿ. ನಮ್ಮ ರಾಜ್ಯದಲ್ಲಿ ಈಗ ಏನೆಲ್ಲ ಬದಲಾವಣೆಗಳು ರಾಜಕೀಯವಾಗಿ ನಾವು ಮೊದಲಿಗೆ ಮಾತನಾಡ್ತಾ ಹೋಗೋದಾದರೆ ಏನಾಗ್ತಾ ಇದೆ ಅನ್ನೋದು ತಮ್ಮ ಗಮನಕ್ಕಿದೆ. ಸೊ ಅಧಿಕಾರ ಹಸ್ತಾಂತರ ವಿಚಾರ ಎಲ್ಲಿಗೆ ಬಂದು ಮುಟ್ಟುತ್ತೆ ಗುರುಜಿ? ಏನು ಪರಿಣಾಮಗಳಾಗತ್ತೆ? ಆಗತ್ತಾ ನಿಜಕ್ಕೂ? ನವೆಂಬರ್ ಕ್ರಾಂತಿ ಅಂತೆಲ್ಲ ಕೇಳ್ತಾ ಇದ್ದೀವಿ, ಚರ್ಚೆಗಳಾಗ್ತಾ ಇದೆ. ಏನಪ್ಪ ಅಂದರೆ ನಮಗೆ ನಾವೇ ಶಿಕ್ಷೆ ಕೊಟ್ಕೋತಾ ಇದ್ದೀವಿ. ನಾವು ಸರ್ಕಾರ ಏನು ಮಾಡಬೇಕು ಆ ಒಂದು ದಿಕ್ಕಿನಲ್ಲಿ ಹೋಗಿ ಪ್ರಚಾರ ಮಾಡಿದ್ರೆ ಅವರು ಸ್ಥಾನಮಾನ ಭದ್ರವಾಗಿರಬೇಕು. ಪಕ್ಷ ಏನು ಬೇಕಾದ್ರೂ ಆಗ್ಬಿಡಲಿ, ಪಕ್ಷದ ಬಗ್ಗೆ ಅವ್ರಿಗೆ ಯಾರಿಗೂ ಗೌರವ ಇಲ್ಲ. ಒಟ್ಟಾರೆ ಅಧಿಕಾರ ಬೇಕು, ಮುಖ್ಯಮಂತ್ರಿ ಆಗಿ ಉಳ್ಕೋಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ನಾನಾಗಬೇಕು. ಇದು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇದನ್ನು ಅವರು? ಎಷ್ಟು ಉಪರ್ಯಾಸ. ಕೊಟ್ಟಿರೋ ಜವಾಬ್ದಾರಿನ ಭಗವಂತ ಕೊಟ್ಟಿದ್ದಾನೆ. ರಾಜಯೋಗ ಅಮ್ಮ 6 ಕೋಟಿ 7 ಕೋಟಿ ಆಗಿರ್ಬೇಕು ಅಂತ ಕಾಣುತ್ತೆ. 7 ಕೋಟಿ ಜನ ಒಬ್ಬೊಬ್ಬನು ಮುಖ್ಯಮಂತ್ರಿ ಆಗ್ಬೋದು. 7 ಕೋಟಿ ಜನ ನಂಬಿ ಒಬ್ಬರು ಮುಖ್ಯಮಂತ್ರಿ ಅಂತ ಕೂರಿಸಿದ್ದಾರೆ. ಅವರು ಪ್ರಜಾ ಕಲ್ಯಾಣವನ್ನು ಮರೆತು ತಮ್ಮ ಕೆಲಸವನ್ನು ತಾವು ನಿರ್ವಹಿಸಿ ಶುದ್ಧವಾದ ನೀತಿ ಉಳ್ಳ ಧರ್ಮವನ್ನು ಹೊಂದಿರತಕ್ಕಂಥ ಒಂದು ಉದಾಹರಣೆಯಾಗಿ ಮುಖ್ಯಮಂತ್ರಿಯಾಗಿ ಜನಕ್ಷೇಮಕ್ಕೆ ಕಾಪಾಡಬೇಕಾಗಿತ್ತು. ಆದರೆ ನಾವು ಇಲ್ಲಿರತಕ್ಕಂಥ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾರೆ ಅಂತ ಕೆಲಸ ಮಾಡಿಲ್ಲ ಅಂತ ಯಾರು ಹೇಳಲ್ಲ, ಅವ್ರ ಕೆಲಸಗಾರರೇ. ಆದರೆ ಯಾಕೆ 2ನೇ ಸತಿ ಮುಖ್ಯಮಂತ್ರಿ ಆದಮೇಲೆ ತಮ್ಮ ಗಮನ ಬೇರೆ ಕಡೆ ಹರಿಸ್ಬಿಟ್ಟಿದ್ದಾರಲ್ಲ ಅಂಥದ್ದೊಂದು ವ್ಯಥೆ ಬರ್ತಕ್ಕಂಥ ಸಂಗತಿ ಅದು. ಈ ರೀತಿ ಹೋಗ್ತಾ ಇದ್ದರೆ ಯಾರಿಗೇನು ಮಾಡೋಕ್ಕಾಗುತ್ತೆ? ಯಾರು ಬೇಡ ಅಂದ್ರೂ ಸರ್ಕಾರ ಏನು ಕೆಲಸ ಮಾಡ್ತಿಲ್ಲ ಅಂತ ಒಂದು ಆಪಾದನೆ ಇದೆ ವಿರೋಧ ಪಕ್ಷದವರಿಂದ. ಆರ್ಥಿಕವಾಗಿ ಕುಗ್ಗೋಗಿದೆ ಅಂತ ಒಂದಿದೆ, ಭ್ರಷ್ಟಾಚಾರ ಅಂತ ಒಂದಿದೆ. ಯಾವ ಕೆಲಸವೂ ಯಾರು ದುಡ್ಡು ಕೊಡೋದು ಏನೂ ಆಗಲ್ಲ ಅಂತ ಬೇರೆ ಇದೊಂದು ಬೇರೆ ಕಿರೀಟ ಇಟ್ಕೊಂಡಿದ್ದಾರೆ. ಇಷ್ಟು ಕಿರೀಟ ಇಟ್ಕೊಂಡು ಯಾರು ವಿಧಾನಸೌಧಕ್ಕೆ ಹೋಗಿ ಯಾರು ಕೆಲಸ ಮಾಡೋಕ್ಕಾಗುತ್ತೆ? ತಮ್ಮ ಕೆಲಸ ಕೊಟ್ಟಿರೋ ಕೆಲಸವನ್ನು ಮರೆತು ಯಾವುದೋ ಒಂದು ದೊಡ್ಡ ಅಧಿಕಾರಕ್ಕೋ ಒಂದು ದರ್ಪ ಮಾಡೋಕ್ಕೆ ಒಂದು ಸ್ಥಾನಮಾನಕ್ಕೆ ಹೊಡೆದಾಡ್ತಾ ಇದ್ದರೆ ಪ್ರಗತಿ ಏನಾಗಬೇಕು? ಇದೇ ನೋಡಿ ಗುರು ಸಂಚಾರ ಅಂತ ನಿಮ್ಗೆ ಹೇಳ್ತಕ್ಕಂಥದ್ದು. ಈ 2 ವರ್ಷದಲ್ಲಿ ಏನಾದರೂ ಕರ್ನಾಟಕ ಅಭಿವೃದ್ಧಿ ಆಗಿದೆಯಾ ನೋಡಿ? ಏನಾದ್ರು ಅಭಿವೃದ್ಧಿ ರಸ್ತೆ ಆಗಿದೆಯಾ? ಬೇರೆ ಹೊಸ ಯೋಜನೆ ತಂದಿದ್ದಾರಾ? ಏನು ಮಾಡಿದ್ದಾರಮ್ಮ? ಬೇರೆ ಮೇಲ್ನೋಟಕ್ಕೆ ಗ್ರೇಟರ್ ಬ್ಯಾಂಗ್ಳೂರು ಮಾಡಿದ್ದಾರೆ, ತುಂಬ ಸಂತೋಷ. ಗ್ರೇಟರ್ ಬ್ಯಾಂಗ್ಳೂರು ಹೆಸರಾಗಬಾರ್ದು, ಬರೀ ಗ್ರೀನರಿ ಎಷ್ಟಿತ್ತು ಈಗ ಎಷ್ಟಿದೆ ಲೆಕ್ಕ ಮಾಡಲಿ. 72 ಗ್ರೀನರಿ ಇತ್ತು, 20% ಬಂದು ಹಿಡಿದಿದೆ ಅದು. ಯಾಕೆ? ಹಿಂದಿಂದೆಲ್ಲನೂ ಸೈಟ್ಗಳು ಅವು ಮಾಡಿ ಹೋಗ್ತಾ ಇದ್ದಾರೆ. ಏನು ಗ್ರೀನರಿ ಕಾಪಾಡ್ದಂಗೆ ಆಯ್ತು ಇವರು. ಯಾವುದಕ್ಕೂ ಒಂದು ತಾಳ್ಮೆ ಇರುತ್ತೆ ಮನುಷ್ಯನಿಗೆ. ತನ್ನ ತಾಳ್ಮೆಯನ್ನು ಕಳ್ಕೊಂಡ್ರೆ ಎಲ್ಲಿಗೆ ಹೋಗುತ್ತೆ ಅನ್ನೋಕ್ಕೆ ಇದೇ ಒಂದು ನಿದರ್ಶನ. ನಿಜವಾಗಲೂ ಈಗಲೂ ಕೂಡ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಲಿ, ಯಾರು ಹಣೆ ಬರ ಬಂದಿರುತ್ತೋ, ಪರಮೇಶ್ವರ್ಗೆ ಬರೆದಿದ್ರೆ ಅವರೇ ಆಗಲಿ, ಸಿದ್ದರಾಮಯ್ಯವ್ರಿಗೆ ಅವರೇ ಇರಬೇಕು ಅಂತ ಅವರೇ ಇರಲಿ, ಶಿವಕುಮಾರ್ ಆಗಬೇಕು ಅಂದರೆ ಆಗಲಿ, ಸಂತೋಷ. ಯಾರು ಆಗಬೇಕು ಅಂತ ಪರಮಾತ್ಮ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳಿದ್ದೆ ನಿಮಗೆ, ಗುರು ಕರ್ಕಾಟಕ ರಾಶಿಗೆ ಹೋಗ್ತಾನೆ, ಅವನು ಹೋದಾಗ ಮನುಷ್ಯ ಮಾಡಿ ತಪ್ಪನ್ನು ಕ್ಷಮೆ ಕೊಡ್ದಲೇ ತಕ್ಕ ಶಿಕ್ಷೆ ಕೊಡ್ತಾನೆ. ಅದಕ್ಕೆ ನಾನು ಹೇಳಿದ್ದೆ ನಾನು ಅತಿಚಾರ ಸಂಚಾರದಲ್ಲಿ ಹೋದಾಗ ಅವನು ನೋಡ್ತಾ ಇರ್ತಾನೆ, ಭಗವಂತ ನೋಡ್ತಾ ಇದ್ದಾನೆ ಕಣ್ಣಲ್ಲಿ. ಅವ್ನು ಮಾತಾಡಲ್ಲ. ಅವನು ನಾನು ನೀವು ಮಾತಾಡ್ತೀವಿ, ಮಾತು ಕೇಳಿಸ್ಕೋತೀವಿ, ಬೈಸ್ಕೊಂಡು ಬರ್ತೀವಿ. ಆದರೆ ಗುರು ಆಗಲ್ಲ. ಅವನು ಮೌನದಲ್ಲಿ ಯಾವ ರೀತಿಯಲ್ಲಿ ಏನು ತೆಗೀಬೇಕೋ ಇರಬೇಕೋ ಇಡಿಸ್ತಾರೆ. ಅದೇ ನಾನು ಹೇಳಿದ್ದು ನಿಮಗೆ, ಗುರು ಕರ್ಕಾಟಕ ರಾಶಿಗೆ ಬಂದರೆ
ಇಲ್ಲೂ ಕೂಡ ತೊಂದರೆ ಕಾಣುತ್ತೆ. ಗುರು ಹಿರಿಯರಿಂದ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮಾರ್ಗದರ್ಶನ ತೊಂದ್ರೆ. ಸಿಗಲ್ವಾ ಗುರುಜಿ? ಗುರು ಹಿರಿಯರಿಂದ ಮಠಾಧೀಶರಿಂದ ಮಾರ್ಗದರ್ಶನ ಸಿಗಲ್ವಾ ಗುರುಜಿ? ಏನು ಮಾರ್ಗದರ್ಶನ ಅಮ್ಮ? ಏನು ಮಾಡಬೇಕು, ಏನ್ ಸರಿ, ಇಷ್ಟೆಲ್ಲ ಆಯ್ತು ಗೊತ್ತಿರುವವರಿಗೆ ಆಯ್ತು. ಮಠಗಳು ಈಗ ಒಂದೊಂದು ಜಾತಿ ಒಂದೊಂದು ಮಠ ಒಂದೊಂದು ಗಲ್ಲಿಗಿದೆ ಅಲ್ಲಿ. ಯಾರ ಮಾತು ಕೇಳಬೇಕಾಗಾದ್ರೆ ಅವರು ಈಗಾಗಲೇ ಒಂದು ಸತಿ ಅವರು ಲಿಂಗಾಯತ ವೀರಶೈವ ಅಂಥೇಳಿ ಮಾಡಿ ಧರ್ಮಕ್ಕೆ ಕೈ ಹಾಕಿದ್ರು. ಆಗ ಇದೇ ಸರ್ಕಾರಕ್ಕೆ ತೊಂದರೆ ಆಯಿತು. ಮತ್ತೆ ಅದೇ ಜಾಡಲ್ಲಿ ಹೋಗ್ತಾ ಇದ್ದಾರೆ. ಧರ್ಮವನ್ನು ಛೇದನ ಮಾಡಿದ್ರೆ ಮನುಷ್ಯ ಉಳಿತಾನಮ್ಮ. ಅಂದ್ರೆ ಪೆಟ್ಟು ತಿಂದ ಮೇಲೆ ಬುದ್ಧಿ ಕಲ್ತ್ರೆ ಸರಿ, ಮತ್ತೆ ಅದೇ ತಪ್ಪು ಮಾಡಿದ್ರೆ ಮತ್ತೆ ಏಟ್ಗಳು ಬೀಳತ್ತೆ ಅಂತ ಲಿಂಗಾಯತರಲ್ಲಿ 2 ಮಾಡಿಬಿಟ್ಟು ತೊಂದರೆ ಪಟ್ಟಿದ್ದಾರೆ. ಅದೇ ಉದಾಹರಣೆ. ಅದನ್ನು ಕೈ ಬಿಡ್ಬೇಕು. ಅದನ್ನು ಧರ್ಮ ಬಗ್ಗೆ ನಾವು ಯಾರು ಇದು ಮಾಡಬಾರ್ದು ಅಂತ. ಗುರುಜಿ ಬರ್ತೀನಿ, ಇದನ್ನು ಮುಂದುವರ್ಸೋಣ ಅಂತ. ಈಗ ಒಬ್ಬ ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಪದ್ಮಲತಾ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮಲತಾ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ಪದ್ಮಲತಾ ಅವರೇ, ಕಾರ್ಯಕ್ರಮ ನೋಡ್ತಿದ್ದೀರಾ? ನೋಡ್ತಿದ್ದೀನಿ ಮೇಡಮ್. ಚೆನ್ನಾಗಿ ನಡೆಸ್ಕೊಡ್ತಾರೆ ಗುರುಗಳು. ಬಹಳ ಪ್ರಶ್ನೆ ಏನು ಕೊಡ್ತಾರೆ. ಅಂದ್ರೆ ನಾವು ಡೇಟ್ ಆಫ್ ಬರ್ತ್ ಹೇಳ್ಬೇಕಾ ಹಾಗೆ, ಅಥವಾ ಗುರು ಬಗ್ಗೆ ಇದ್ರ ಬಗ್ಗೆ ಕೇಳೋದಾ? ಅವ್ರ ರಾಶಿ ನಕ್ಷತ್ರ ಕೇಳದ? ಹೇಳಿ ಹೇಳಿ ರಾಶಿ ನಕ್ಷತ್ರ. ನಂದು ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ. ಅದೇ ನಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು. ಆಮೇಲೆ ನಾವು ಮನೆ ಖಾಲಿ ಮಾಡೋಣ ಅನ್ಕೊಂಡಿದೀವಿ, ಅದು ಆಗತ್ತಾ, ಯಾವಾಗ ಆಗುತ್ತೆ ಅಂತ ಗುರುಗಳನ್ನು ಕೇಳ್ಬೇಕು. ಸರಿ, ಈಗ ಗುರು ಕೂಡ ಕರ್ಕಾಟಕ ರಾಶಿಗೆ ಬರ್ತಾ ಇದ್ದಾನೆ 18ನೇ ತಾರೀಕಿನಿಂದ. ಅಮ್ಮ ಪದ್ಮಲತಾ, ನಮಸ್ತೆ ಗುರುಗಳೇ. ನಮಸ್ಕಾರ ಅಮ್ಮ ಮಗಳೇ, ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳ್ತೀರಿ. ನಿನ್ನ ಪ್ರಶ್ನೆಗೆ ಒಂದೇ ಉತ್ತರ. 4 ದಿವಸ ಕಾದಿರಮ್ಮ. 12ನೇ ಮನೆ ಗುರು ಜನ್ಮಕ್ಕೆ ಬರ್ತಾನೆ. ಈಗ 12ರ ಗುರು ಇದ್ದಾಗ ರೋಗ ಋಣ ಶತ್ರುಬಾಧೆ 6, 8, 12 ರೋಗ ಋಣ ಶತ್ರುಬಾಧೆ ಉಂಟಾಗುತ್ತೆ. ನಾವೇ ಶತ್ರುಗಳಾಗ್ಬಿಡ್ತೀವಿ. ಮನೇಲಿ ನೆಮ್ಮದಿ ಇರೋಲ್ಲ, ಅಥವಾ ಒಂದು ಸುಖ ಇರೋದಿಲ್ಲ, ಅಥವಾ ಏನೋ ಚಿಂತೆ, ದಾರಿ ತಪ್ಪಿಬಿಡ್ತೀವಿ, ಮನಸ್ಸಿಗೆ ಸಂತೋಷನ ಸಿಕ್ಕೋದೇ ಇಲ್ಲ, ಅಥವಾ ಬರ್ತಕ್ಕಂಥ ಆರ್ಥಿಕವಾಗಿ ನಮಗೆ ಅನುಕೂಲ ಆಗಲ್ಲ. ಇದೆಲ್ಲ 12ನೇ ಮನೇಲಿ ನಡೆಸಿಯಾನೆ. ಲಗ್ನಕ್ಕೆ ಬರಲಿ ಮಗು, ಕರ್ಗಾಳಕ್ಕೆ ಬರಲಿ, ಆತ್ಮಕಾರಕ ಅವನು ಹುಚ್ಚನಾಗಿದ್ದಾನೆ. ನೀನೇನು ಪರಿಹಾರ, ನೀನೇನು ಕೇಳಿದೆಯೋ ಅದನ್ನು ನಿನಗೆ ಖಂಡಿತವಾಗಿ ಕೊಡ್ತಾನೆ, ಅನುಮಾನ ಬೇಡ. ಅದನ್ನು ಮನೆಯನ್ನು ಬದಲಾಯಿಸುವಂತೆ ನಿನ್ನ ಬರೋ ನಾನು ಪ್ರಾರ್ಥನೆ ಮಾಡ್ತೀನಿ. ಒಂದು ಮನೆಯೇ ಕಟ್ಕೊಳ್ಳೋ, ಸ್ವಂತವಾಗಿ ಮನೆ ಕಟ್ಕೊಳ್ಳೋ ಅಂತೆ. ಧನ್ಯವಾದಗಳು ಪದ್ಮಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಈಗ ವಿಶ್ವ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿಶ್ವ ಅವರೇ. ನಮಸ್ಕಾರ ಗುರುಗಳೇ. ವಿಶ್ವ ಅವರೇ, ತುಮಕೂರಿನಿಂದ ಕರೆ ಮಾಡಿದ್ದೀರಿ. ಏನ್ ತಮ್ಮ ಪ್ರಶ್ನೆ? ಆಕ್ಚುಲಿ ನಾನು ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಸೊ ನನ್ನ ರಾಶಿ ಬಂದ್ಬಿಟ್ಟು ಪುನರುಸು ನಕ್ಷತ್ರ ಬಂದ್ಬಿಟ್ಟು ಪುನರುಸು ನಕ್ಷತ್ರ 3ನೇ ಪಾದ. ಸೊ ಯಾವಾಗ ಆಗುತ್ತೆ, ಹೆಂಗೆ, ಏನು ಅಂತ. ಓಕೆ, ವಿವಾಹದ ನಿರೀಕ್ಷೆ ಅವ್ರದ್ದು. ವಿವಾಹ ಮದ್ವೆ ಯಾವಾಗ ಆಗತ್ತೆ ಅನ್ನೋ ಪ್ರಶ್ನೆ. ರಾಶಿ ಏನಂತೆ? ಪುನರ್ವಸು ನಕ್ಷತ್ರ. ರಾಶಿ ಪುನರುಸು ನಕ್ಷತ್ರ. ಗುರು ನಕ್ಷತ್ರದಲ್ಲೇ ಹುಟ್ಟಿದ್ದೀರಾ. ಮಿಥುನ್ ರಾಶಿನೋ ನಿಮ್ದು? ಕರ್ಕ ರಾಶಿನೋ? ಮಿಥುನ್ ರಾಶಿ ಆಗಲಿ ಬಿಡಿ. 12ನೇ ಮನೆಯಿಂದ ಗುರು ತನ್ನ 2ನೇ ಮನೆಗೆ ಬರ್ತಾನೆ ನಿಮಗೆ. ಮಿಥುನ್ ರಾಶಿ ಈಗ ನಿಮ್ಮ ಕರ್ಕ ರಾಶಿ ಆಗಿರೋದ್ರಿಂದ ಮಿಥುನ ಬಿಟ್ಟು ಕರ್ಕಾಟಕಕ್ಕೆ ಬರ್ತಾನೆ. ಕರ್ಕ ರಾಶಿಗೆ ಬಂದಾಗ ನಿಮಗೆ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭ ಹೊರಗೆ ಬರುತ್ತೆ. ಕೂಡಲೇ ನೀವು ಮೂಕಾಂಬಿಕಾ ಅಮ್ಮನ ಹತ್ರ ಹೋಗಿ ಪ್ರಾರ್ಥನೆ ಇಟ್ಟು, ನಿಮ್ಮ ಕೈಲಿ ಏನು ಶಕ್ತಿ ಇದೆ ಅಷ್ಟಕ್ಕೆ ಸೇವೆ ಮಾಡ್ತೀನಿ, ಒಳ್ಳೆ ಪರಮೇಶ್ವರಂತ ಒಬ್ಬ ಗಂಡನೇ ಒಳ್ಳೆ ಸಿಕ್ಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಹೋಗಿ ಅವಳಲ್ಲಿ ಪ್ರಾರ್ಥನೆ ಮಾಡಿ ಬನ್ನಿ. ಮದುವೆ ದಿನ ಹತ್ತಿರ ಬರುತ್ತೆ, ನಿಮಗೆ ಶುಭ ಆಗುತ್ತೆ. ನಿಮಗೆ ಸರಿ, ಮತ್ತಷ್ಟು ಕಾಲರ್ಸ್ ಮಾತನಾಡ್ಸೋಣ ಗುರುಜಿ. ಅದಕ್ಕಿಂತ ಮುಂಚೆ ಈಗ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಕರ್ಕಾಟಕ ರಾಶಿಗೆ, ಜಲರಾಶಿಗೆ ಬರ್ತಾ ಇರೋದ್ರಿಂದಾಗಿ ಯಾವ ರಾಶಿಯವರಿಗೆ ಏನು ಪರಿಣಾಮ ಬೀರುತ್ತೆ ಅನ್ನುವಂತಹ ಪ್ರಶ್ನೆ ಸಹಜ. ಯಾಕಂತಂದರೆ ಗುರುಬಲ ಕೆಲವರಿಗೆ ಸಿಗುತ್ತೆ, ಗುರುಬಲ ಕಳೆದು ಹೋಗುತ್ತೆ ಕೆಲವೊಂದು ರಾಶಿಯವರಿಗೆ. ಸೊ ಮೊದಲನೇದಾಗಿ ನಾವು ಮೇಷರಾಶಿಯವರು ಯಾವ ರೀತಿ? ಮೇಷರಾಶಿಯವರಿಗೆ 4ನೇ ಮನೆ ಕೊಟ್ಟು ಹೋಗ್ತಾನೆ. ಮೇಷ ವೃಷಭ ಕಟಕ 4ಕ್ಕೆ ಬಂದ್ಬಿಡ್ತಾನೆ. 4ನೇ ಮನೆ ಉಚ್ಚರಾಶಿ. ಅವ್ರಿಗೇನು ಕೆಡಕೂ ಆಗಲ್ಲ, ಏನು ದೊಡ್ಡ ಲಾಭವೂ ಆಗೋಲ್ಲ ಅವರು. ಆದರೆ ಗುರುಬಲ ಕಡಿಮೆ ಆಗುತ್ತೆ. ಅದಕ್ಕಾಗಿ ಅವರು ಗುರು ಪ್ರಾರ್ಥನೆ ಮಾಡಲೇಬೇಕು. ಸೀದಾ ಇಲ್ಲಿಂದ ಗಾಣಗಾಪುರ ತನಕ ಹೋಗಿ ಆ ಊರನ್ನ ನೋಡಿಕೊಂಡು ಕೈಯಲ್ಲಿ ಆಯರ ಸಹಾಯ ಮಾಡೋಕ್ಕಾದರೆ ಅಲ್ಲಿ ಭೀಮಾ ನದಿ ಮುಳುಗೋಗಿ ಎಲ್ಲ ತುಂಬ ದುರಾವಸ್ಥೆಯಲ್ಲಿದೆ. ಆ ಗುರು ಸೇವೆ ಮಾಡಲಿ, ಖಂಡಿತ ಒಳ್ಳೆಯದಾಗುತ್ತೆ ಅವ್ರಿಗೆ. ಮೇಷರಾಶಿಯವರಿಗೆ
ಬರ್ತೀನಿ, ವೃಷಭಕ್ಕೆ ಏನು ಫಲ ಅನ್ನೋದನ್ನ ನೋಡೋಣ. ಈಗ ಹಿರಣ್ಯ ಅವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹಿರಣ್ಯ ಅವರೇ. ಗುರುಗಳೇ ಕೊಡಿ ನಮಸ್ಕಾರ. ಮಾತಾಡಿ, ಪ್ರಶ್ನೆ ಕೇಳಿ, ತಮ್ಮ ಪ್ರಶ್ನೆ ಏನು ಹೇಳಿ. ಗುರುಗಳೇ ನಮಸ್ಕಾರ. ನಮಸ್ಕಾರ ಬಾ, ನಮಸ್ಕಾರ ಹೇಳಿ. ಏನಿಲ್ಲ ಗುರುಗಳೇ, ನಮ್ಮ ಮಗನಿಗೆ ಒಂದು ಇದು ಆಗಿಬಿಟ್ಟತ್ರಿ, ಅವಂಗ ಕುಡಿಯೋ ಚಟದಿಂದ ಇದು ಆಗಿಬಿಟ್ಟಾನ. ಅವ ಏನು ಸುಧಾರಣೆ ಆಗ್ತಾನ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಕೇಳ್ಬೇಕು. ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ, ಅವನ ರಾಶಿ ಮಕರ ಐತ್ರಿ. ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಈ ಕೆಲಸ ಬಿಟ್ಟು ಕೂತಾನ, ಮುಂದೆ ಏನಾದ್ರು ಸುಧಾರಣೆ ಆಗ್ತಾನ ಅದಕ್ಕೆ. ಅಂದ್ರೆ ಕೆಲಸ ಹೋಗ್ತಾ ಇದ್ದ, ಈಗ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಸೊ ವೃತ್ತಿ ಸಂಬಂಧಿ ಪ್ರಶ್ನೆ ತಮ್ದು. ಹೌದೌದು. ಮಗನ ರಾಶಿ ನಕ್ಷತ್ರ ಹೇಳ್ಬೋದಾ? ಮಕರ ರಾಶಿ ರೀ. ಒಂದು ಮಕರ ರಾಶಿ. ಕೃಷ್ಣನ ಅವರ ಹೆಸರು ವೀರಸೇನಮ್ಮ ಕೃಷ್ಣ ಅಂತಾನ? ಕೃಷ್ಣನ ಹೆಸರು ಮಗಂದು ಗಂಗಾಧರ. ಗಂಗಾಧರ. ಆಲಿ ನೀವು ಈಶ್ವರನ ಗಂಗಾಧರನ ಬಿಡಿ. ನೋಡಿ, ನಿಮ್ಮ ಪ್ರಶ್ನೆಗೆ ಒಂದೇ ಉತ್ತರ. ಇಷ್ಟು ದಿವಸ ನಿಮಗೆ 6ನೇ ಮನೆಯಲ್ಲಿ ಗುರು ಇದ್ದ, ಅಂದರೆ ಅದಂತ ಪರಿಸ್ಥಿತಿ ಇತ್ತು. ಕೆಲಸ ಹೋಗೋದು, ಸಿಗೋದು, ಮಾಡೋದು, ಅಥವಾ ಸಿಕ್ಕಿದ ಕೆಲಸ ಅವ್ರಿಗೆ ನಿಮಗೆ ಹಿಡಿಸ್ಲಿಲ್ಲ, ಅಥವಾ ಸಂಬಳ ಕಡಿಮೆ ಆಗಲಿಲ್ಲ, ಅಥವಾ ಯಾರೋ ತೊಂದರೆ ಕೊಟ್ಟರು, ಇವೆಲ್ಲ ನಡೆದು ಹೋಗಿರುತ್ತೆ ಎಲ್ಲನೇ. ಆದ್ದರಿಂದ ಈಗ ಮಕರ ರಾಶಿಗೆ 7ನೇ ಮನೆ ಗುರು ಬರ್ತಾನೆ. ತಾವು ಸತತವಾಗಿ ಪ್ರಯತ್ನ ಮಾಡಿ ಒಳ್ಳೆ ಕೆಲಸ ಸಿಕ್ಕಿದ್ದು ನಿಮ್ಮ ಮಗ ಸುಖವಾಗಿ ಚೆನ್ನಾಗಿರ್ತಾನೆ, ಸಂದೇಹ ಬೇಡ. ಸುಬ್ರಹ್ಮಣ್ಯ ದೇವರನ್ನು ಚೆನ್ನಾಗಿ ಪೂಜಿಸಿ. ನೀವು ಜ್ಞಾನ ಕೆಲಸ ಅನುಕೂಲ ಆಗಬೇಕಾದ್ರೆ ಜ್ಞಾನದಾತ ಅವನೊಬ್ಬನೇ ಅವನು. ಅಥವಾ ಯಾರು ಹೇಳಿಕೊಟ್ರೆ ಕಾರ್ತಿಕ ಸ್ತೋತ್ರವನ್ನು ಹೇಳಿ ನಿಮ್ಮ ಕೆಲಸ ತಾನೇ ಸಿಕ್ಕುತ್ತೆ, ಒಳ್ಳೆಯದಾಗುತ್ತೆ. ಸರಿ, ಈಗ ಕೇಶವ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕೇಶವ್ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ. ಗುರುಗಳ ಹತ್ರ ಮಾತಾಡ್ಬೇಕಾಯ್ತು. ಮಾತಾಡಿ, ಕೇಳಿಸ್ಕೊಳ್ತಿದ್ದೀನಿ. ನಂದು ಮಿಥುನ ರಾಶಿ, ಪುನರ್ವಸು ನಕ್ಷತ್ರ. ನಾನು ನನ್ನ ದುಡಿಮೆ ಬಗ್ಗೆ ಕೇಳ್ಬೇಕಾಗಿತ್ತು. ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಅಷ್ಟು ಯಶಸ್ಸು ಸಿಗ್ತಾ ಇಲ್ಲ. ಹಾಗಾಗಿ ಗುರುಗಳ ಹತ್ರ ಒಂದ್ ಸಲ ಬಿಸ್ನೆಸ್ ಮಾಡ್ಬೇಕು ಅಂತ, ಬಿಸ್ನೆಸ್ ನಲ್ಲಿ ಮುಂದುವರಿಬೇಕು ಅಂತ. ಹೌದು, ಟೋಟಲ್ ಆಗಿ ದುಡಿಮೆ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ ಗುರುಜಿ ಅವರು, ಬಿಸ್ನೆಸ್ ಮಾಡಬೇಕು, ಆದ್ರೆ ಯಾವ್ದು ಮಾಡಿದ್ರು ಕೂಡ ಕೈ ಕೂರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮಿಥುನ ರಾಶಿ. ಮಿಥುನ ರಾಶಿಯವರು. ಹೌದು, ಪುನರ್ವಸು. ಲಗ್ನದಲ್ಲೇ ಗುರು ಇರುವಾಗ ಅವನು ಅಂಥ ಒಂದು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ನಿಮಗೆ ದಾರಿ ತೋರಿಸಲ್ಲ, ಮಾರ್ಗವು ನಿಮಗೆ ಗೊತ್ತಾಗೋದಿಲ್ಲ. ಈಗ ನಿಮ್ಮ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ಮನೆಗೆ ಬರ್ತಾನೆ. ಆಗ ಮೊದಲು ನಿಧಾನಕ್ಕೆ ಸ್ವಲ್ಪವಾಗಿ ಆರಂಭ ಮಾಡಿ ಅದನ್ನು ದೊಡ್ಡದಾಗಿ ಬೆಳೆಸಬೇಕು ನೀವು. ಆ ರೀತಿ ತಗೊಳ್ಳಿ. ಒಂದೇ ಸರಿ ಆಕಾಶ ಮುಟ್ಟಬೇಕು ಅಂತ ಖಂಡಿತ ಯಾರ ಕೈಲೂ ಆಗೋದಿಲ್ಲ. ಭೂಮಿ ಮೇಲೆ ನಡೀತಾ ಇರಬೇಕು. ಆದ್ದರಿಂದ ಯಾವ್ದಾದ್ರು ಒಂದು ನಿಮಗೆ ತಿಳಿದಿರ್ತಕ್ಕಂಥ, ನಿಮಗೆ ಯಾವ ಅದರ ಪೂರ್ತಿ ಮಾಹಿತಿ ಇರತಕ್ಕಂಥ ಒಂದು ವ್ಯಾಪಾರವನ್ನು ಶುರು ಮಾಡಿ ದೇವರು ನಿಮಗೆ ಗುರು ನಡೆಸ್ಕೊಡ್ತಾನೆ. ನಿಮ್ಮ ಗುರುಗಳು ಯಾರೋ ಅವ್ರದ್ದು ಆಶೀರ್ವಾದ ತಗೊಂಡು ನೀವು ಆ ವ್ಯಾಪಾರ ಶುರು ಮಾಡಿ, ಒಳ್ಳೆಯದಾಗುತ್ತೆ. ಈ ತಿಂಗಳು 18ನೇ ತಾರೀಕು ಆದಮೇಲೆ. ಸರಿ, ಈಗ ಮೈಸೂರಿನಿಂದ ಚಂದ್ರಶೇಖರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಏನ್ ಪ್ರಶ್ನೆ ತಮ್ದು? ಮೇಡಮ್ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಹೇಳಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಇವಾಗ ಒಂದು ಪ್ರೈವೇಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅದು ಪರ್ಮನೆಂಟ್ ಆಗುತ್ತಾ ಏನು ಅಂತ ಕೇಳಿದ್ರೆ. ಪರ್ಮನೆಂಟ್ ಆಗುತ್ತಾ ಇಲ್ಲ ಅಂತ. ಸರಿ ಗುರುಜಿ, ಅವ್ರು ಕೇಳ್ತಾ ಇರೋದು ಮಗಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಕೆಲಸ ಪರ್ಮನೆಂಟ್ ಆಗುತ್ತಾ ಇಲ್ಲ ಅಂತ. ತುಲಾ ರಾಶಿ. 10ನೇ ಮನೆಗೆ ಹೋಗ್ತಾನೀಗ, 9ನೇ ಮನೆಯಿಂದ ವಾಪಸ್ಸು ಮತ್ತೆ ಡಿಸೆಂಬರ್ 5ನೇ ತಾರೀಕು ಹಿಂದಿರ್ತಾನೆ, ವಾಪಸ್ಸು 9ಕ್ಕೆ ಬರ್ತಾನೆ. ಆಗ ಪ್ರಯತ್ನ ಮಾಡಿ ಏನು ಕೆಲಸ ನಿಮ್ಗೆ ಆಗಬೇಕೋ ಅದನ್ನು ದೇವರೇ ನಿಮಗೆ ನಡೆಸಿಕೊಡ್ತಾನೆ. ನಿಮಗೆ ಅಲ್ಲಿವರೆಗೂ ಕಾಯ್ಬೇಕು. ಗಣಪತಿನ ಚೆನ್ನಾಗಿ ಪೂಜೆ ಮಾಡಿ ದಿನ ಒಂದು 21 ಗರಿಕೆ ಇಡಿ. ನಿಮ್ಮನ್ನೇನು ಕೇಳಲ್ಲ ದೇವರು, ನಿಮ್ಮ ಭಕ್ತಿಯೇ ಪ್ರಧಾನ. ಫಲಂ ಪುಷ್ಪಂ ತೋಯಂ ಅಂತ ಕೇಳತಕ್ಕಂಥದ್ದು. ಈಶ್ವರಂಗೆ ಒಂದು ಉದ್ದರಣೆ ನೀರು ಹಾಕಿದ್ರೆ ಸಾಕು, ಪರಮಾತ್ಮನಿಗೆ ಒಂದು ಹೂವು ಇಟ್ಟು ಒಂದು ಹುರ್ಗ ಇಟ್ಟು ಸಾಕು, ಬ್ರಹ್ಮ ಸ್ಮರಣೆ ಮಾಡಿದ್ರೆ ಸಾಕು. 3 ಗುರುವಂಶವೇ. ದಯವಿಟ್ಟು ಗಣಪತಿನ ಪೂಜೆ ಮಾಡಿ, ಅನುಕೂಲವಾಗುತ್ತೆ. ವಿಘ್ನಗಳು ದೂರವಾಗಿ ಕೆಲಸ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.